ನೀನೇ ಕಿರಿಕ್ ಮಾಡ್ತಿರೋ ನೋಡು. ಏನ್ ನಡೀತಾ ಇದೆ ಇಲ್ಲಿ? ಮೈನವ್ರೆ, ಇವಳೇನಾದ್ರೂ ನಿಮ್ಗೆ ಮತ್ತೆ ತೊಂದರೆ ಕೊಡ್ತಾ ಇದ್ದಾಳಾ? ಇಲ್ಲಾದ್ರು ಅವರೇ, ನಾವ್ ಮಾತಾಡ್ತಿರೋದನ್ನ ನೋಡಿದ್ರೆ ನಿಮಗ್ ಜಗಳ ಅಂತ ಅನಿಸ್ತಾ ಇದ್ಯಾ? ಅವಳು ಏನೇ ಮಾಡಿದ್ರು ನೀವು ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ಸದ್ರ ತಗೊಂಡು ಇವಳು ಮತ್ತೆ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ರೆ ಅದ್ ಸರಿ ಬಿಡಿ, ಬನ್ನಿ ಹೋಗೋಣ. ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಲ್ಲ? ಅರೆ, ಮಾವನ ಅಕೌಂಟ್ಗೆ ದುಡ್ಡು ಹಾಕ್ಬೇಕು, ಆಮೇಲೆ ನಾವು ಕೆಲ್ಸಕ್ಕೂ ಹೋಗ್ಬೇಕಲ್ವಾ? ಏನಿದು ಹೊಸ್ದಾಗಿ ಕೇಳ್ತಾ ಇದ್ದೀರಾ? ಅಯ್ಯೋ ಧ್ರುವರೇ, ನಾನು ಒಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟಿದ್ದೆ ನೋಡಿ. ಏನ್ ವಿಷಯ? ಅದು ಅಪ್ಪನ ಅಕೌಂಟ್ಗೆ ಅಕ್ಕ ದುಡ್ಡು ಹಾಕಾಯ್ತಂತೆ. ಏನು, ನಿಮ್ ಅಕ್ಕನೇ ದುಡ್ಡು ಹಾಕದ್ರ? ಅಲ್ಲ, ಪ್ರತಿ ತಿಂಗಳು ನೀವಲ್ವಾ ದುಡ್ಡು ಹಾಕ್ತಾ ಇದ್ದಿದ್ದು? ಹೌದು, ನಾನು ಅಕ್ಕನ ಜೊತೆ ಫೋನಲ್ಲಿ ಮಾತಾಡಿದಾಗ ಅಕ್ಕ ಹೇಳಿದ್ಲು, ಈ ತಿಂಗಳು ನಾನು ದುಡ್ಡು ಕಳಿಸ್ತಾ ಇದ್ದೀನಿ ಅಂತ. ನನ್ಗೆ ಅವಳಿಗೆ ಬೇಡ ಅಂತ ಹೇಳೋದಕ್ಕೆ ನನಗ್ ಮನ್ಸೇ ಬರ್ಲಿಲ್ಲ. ಪರವಾಗಿಲ್ಲ ಬಿಡಿದ್ರು ಅವರೇ, ಬರೋ ತಿಂಗಳು ನಾವ್ ದುಡ್ಡು ಹಾಕೋಣ. ಸರಿ ಮೈನವ್ರೆ, ಪರವಾಗಿಲ್ಲ. ಹಾಗಾದ್ರೆ ಬನ್ನಿ, ಗಾರ್ಮೆಂಟ್ಸ್ಗೆ ಹೋಗೋಣ. ಅದು ನನ್ಗೆ ರಜಾ ಬೇಕಿತ್ತು. ಮನೇಲಿ ಒಂಚೂರು ಕೆಲ್ಸ ಐತೆ. ರಜಾ ಹಾಕಿ ಕೆಲ್ಸ ಮಾಡೋ ಅಂತದ್ ಮನೇಲಿ ಏನ್ ಕೆಲ್ಸ ಇದೆ? ಮನೇಲಿ ಒಬ್ರು ಬಿಟ್ಟಿಗ್ ಬಿದ್ದಿದ್ದಾರೆ, ಅವ್ರ ಕೆಲ್ಸ ಮಾಡ್ಕೊಳ್ತಾರೆ ಬಿಡಿ. ಪದೇ ಪದೇ ರಜಾ ಹಾಕೋದ್ ಚೆನ್ನಾಗಿರತ್ತಾ? ಬನ್ನಿ ಕೆಲ್ಸಕ್ಕೆ ಹೋಗೋಣ. ಅದ್ ಹಾಗಲ್ಲ. ಸರಿ, ನನಗ್ ರಜಾ ಬೇಡ, 1 ಗಂಟೆ ಪರ್ಮಿಷನ್ ಕೊಡಿ. ಅದು ಬೇಗ ಬಂದ್ಬಿಡ್ತೀನಿ. ಯಾಕೆ? ನೆನ್ನೆ ಮನೆಗೆ ಏನೇನ್ ಸಾಮಾನ್ ಬೇಕು ಅಂತ ಬರ್ದಿಟ್ಟಿದ್ದೆ ಅಲ್ವಾ, ಅದ್ನೆಲ್ಲ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಅದನ್ನ ಫೋನ್ ಮಾಡಿದ್ರೆ ಅವ್ರು ರೆಡಿ ಇಟ್ಟಿರ್ತಾರೆ, ನಾವು ಮನೆಗ್ ಬರ್ಬೇಕಾರೆ ತಗೊಂಡ್ ಬರೋಣ. ಅದ್ ಹಂಗಲ್ಲ ರೀ. ನೋಡಿ, ನಿಮ್ಗೆ ಅರ್ಥನೇ ಆಗಲ್ಲ. ನಾವೇ ಹೋಗಿ ಯಾವ್ಯಾವ ಸಾಮಾನ್ ಎಷ್ಟೆಷ್ಟು ಏನೇನ್ ಬೇಕು ಅಂತ ತಗೊಂಡ್ ಬಂದ್ರೆ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ. ನಿಮ್ಗೆ ಅರ್ಥನೇ ಆಗಲ್ಲ. ಅದಕ್ಕೆ ನಾನು ಹೋಗಿ ಏನೇನ್ ಬೇಕೋ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ ಮನೆಗೆ, ಸರಿನಾ? ಗಾರ್ಮೆಂಟ್ಸ್ ಅಲ್ಲಿ ಅದನ್ನು ನೀವೇನು ಯೋಚನೆ ಮಾಡ್ಬೇಡಿ. ಆನಂದ್ ಅಣ್ಣಂಗ್ ಫೋನ್ ಮಾಡಿ ಯಾವ್ಯಾವ ಕೆಲ್ಸ ಆಗ್ಬೇಕು, ಎಷ್ಟೊತ್ತಿಗೆ ಏನೇನ್ ಕೊಡ್ಬೇಕು, ಯಾವ್ಯಾವ ಪೀಸ್ ಕೊಡ್ಬೇಕು, ಬಂಡಲ್ಸ್ ಎಲ್ಲಿದೆ, ಗೋಡೌನಲ್ಲಿ ಏನ್ ಕೆಲ್ಸ ಇದೆ, ಎಲ್ಲಾನು ಫೋನ್ ಮಾಡಿ ಹೇಳಿದೀನಿ. ಮಿಕ್ಕಿದ್ದೇನಾದ್ರೂ ಇದ್ರೆ ನಿಮಗ್ ಫೋನ್ ಮಾಡ್ತೀನಿ, ಸರಿನಾ? ಆಹಾ, ನನ್ ಹೆಂಡತಿ ಬರೀ ಗಾರ್ಮೆಂಟ್ಸ್ ಅಲ್ಲಿ ಸೂಪರ್ವೈಸರ್ ಅಲ್ಲ, ಈಗ ಮನೆಗೂ ಸೂಪರ್ವೈಸರ್ ಆಗಿದ್ದಾರೆ. ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿ ಮೈನವ್ರೆ, ನಾನಿನ್ ಹೊರಡ್ತೀನಿ. ಆದ್ರೆ ನಿಮ್ಗೋಸ್ಕರ ನಾನು ಕಂಪ್ನಿಯಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡಿ. ಇಲ್ಲ, ಬೇಗ ಬರ್ತೀನಿ. ಸರಿ, ಹುಷಾರ್. ತುಳಸಿ, ಕೊನೆ ಸಲ ಹೇಳ್ತಿದ್ದೀನಿ, ದುಡ್ಡೆಲ್ಲಿದೆ ಕೊಟ್ಬಿಡು. ಮೈನವ್ರೆ, ನಾನೊಂದು ತುಂಬಾ ಮುಖ್ಯವಾದ ವಿಷಯ ಮರ್ತ ಹೋದೆ. ಏನಾಯ್ತು? ಅದು ಸುಮ್ನೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಗಂಡ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೆಂಡತಿ ಹೊರಗಡೆ ನಿಂತ್ಕೊಂಡು ದೂರದಿಂದ ಇಣ್ಕಿ ನೋಡ್ತಾ ಬಾಯ್ ಅನ್ಬೇಕು ತಾನೆ ನನ್ಗೆ? ಬನ್ನಿ ಕಳಿಸ್ಕೊಡಿ ನನ್ನ. ಸರಿ, ಬನ್ನಿ. ಬಾಯ್ ಧ್ರುವ ಅವರೇ. ತುಳಸಿ, ಅದ್ ನನಗ್ ತುಂಬಾ ಮುಖ್ಯ. ನಿನ್ ದಮ್ಮಯ್ಯ ಅಂತೀನಿ, ಕೊಟ್ಬಿಡು. ನಿನ್ಗೇನಾದ್ರೂ ಕಿವಿ ಕೇಳ್ಸಲ್ವಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಗತಿಗೆಟ್ಟಿಲ್ಲ. ನಿನ್ ದುಡ್ಡನ್ನ ನಾನ್ ಯಾಕೆ ತಗೊಳ್ಳಿ?